ಸಮಾರಂಭ ಅಪರೂಪ. ಅಪರೂಪದಲ್ಲಿ ಅಪರೂಪದ ಸಮಾರಂಭದಲ್ಲಿ ನೀವು ನಾವು ಎಲ್ಲ ಇವತ್ತು ಭಾಗವಹಿಸಿದ್ದೀವಿ. ಇಷ್ಟೊತ್ತು ನಮ್ಮ ನಾಡಿನ ಶ್ರೇಷ್ಠ ವರಿಷ್ಠ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಂಥ ಶ್ರೀ ಶಿವರಾಜ್ ಪಾಟೀಲ್ ಅವರು ನಮ್ಮೆಲ್ಲರ ಪರವಾಗಿ ನಾವೆಲ್ಲ ಹೇಳಬಹುದಾದ ಮಾತುಗಳನ್ನ ಎಲ್ಲ ಶೋಧಿಸಿ ಫಿಲ್ಟರ್ ಮಾಡಿ ಅದರ ತಿರುಳನ್ನ, ಅದರ ಕೆನೆಯನ್ನ ನಮಗೆ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾವೇನು ಹೇಳಿದ್ರು ಕೂಡ ಅದಕ್ಕೆ ಪೂರಕವಾದ, ಪೋಷಕವಾದ, ಪ್ರೇರಕವಾದ ಮಾತುಗಳೇನು. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರ ಹೆಸರುಗಳನ್ನು ಹೇಳುವ ಸಂತೋಷ ನಮ್ದು. ಕುರುಂದೇವ್ನವರ ಹೆಸರು ತಮ್ಮನ್ನ ನಾನು ಬಳ್ಳಾರಿ ಇದ್ದಾಗ ಹೇಳಿದ್ದೆ. ನಾನು ಅಲ್ಲೊಂದು ದೊಡ್ಡ ಸಾಹಿತ್ಯ ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ತಾವು ವೇದಿಕೆಯಲ್ಲಿ ಗಂಭೀರವೇ ಮೈವೆತ್ತ ರೀತಿಯಲ್ಲಿ ತಾವು ಕೂತಿದ್ರಿ. ಅದಾದ್ಮೇಲೆ ಇವತ್ತು ಬಹಳ ವರ್ಷಗಳು ನಾನು ನೋಡ್ತಾ ಇದ್ದೀನಿ. ತುಂಬ ಸಂತೋಷ. ತಾವು ಈ ಸಮಾಜಕ್ಕೆ ಮಾಡಿರುವ ಸೇವೆಯ ಕೆಲವು ತುಣುಕುಗಳನ್ನ, ಕೆಲವು ಸಂಗತಿಗಳನ್ನ, ಕೆಲವು ಮಹತ್ವದ ವಿಚಾರಗಳನ್ನ ನನಗೆ ಆಗಾಗ್ಗೆ ನಮ್ಮ ಲಕ್ಷ್ಮೀನಾರಾಯಣಪ್ಪನವರು ಹೇಳ್ತಾ ಇದ್ರು. ಅವ್ರ ಬಾಯಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಕೇಳಿ ತುಂಬಾ ಸಂತೋಷವಾಗಿದೆ. ತಾವು ಇವತ್ತು ಬಂದಿರೋದು ಇಡೀ ಸಮಾಜದ ಒಬ್ಬ ಹಿರಿಯರು, ಮುಖಂಡರು ಹಾಗೆ ಅಂತ ನಾನು ತಿಳ್ಕೊಳ್ತೇನೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೊಬ್ಬರೇ ಎಲ್ಲ ಸಾಕಷ್ಟು ಜನ ನಾವಿದ್ದೀವಿ. ರಾಮಲಿಂಗ ರೆಡ್ಡಿಯವರು, ಅವರು ನನ್ನ ಆತ್ಮೀಯ ಬರೋಕ್ಕಾಗಲಿಲ್ಲ. ಆದರೆ ರೇವಣ್ಣ ಅವರು ನನ್ನ ಹಳೇ ಶಿಷ್ಯರತ್ನ. ಶಿಷ್ಯರು ಬಹಳ ಜನ ಇರ್ತಾರೆ. ಶಿಷ್ಯರತ್ನ ಅವರು ತರಗತಿಯಲ್ಲಿ ಇದ್ದಂತ ರೀತಿಯಲ್ಲಿ ಅವಾಗ ಒಬ್ಬ ಒಳ್ಳೆ ವೀರ ಯೋಧನಾಗಿ ಬರ್ತಾ ಇದ್ದರು. ಗೌರ್ಮೆಂಟ್ ಕಾಲೇಜ್ ಇದರಲ್ಲಿ ರಾಜಕೀಯವನ್ನು ಪ್ರವೇಶಿಸಿದರು. ಅಲ್ಲೂ ಕೂಡ ತಮ್ಮ ಪ್ರತಿಷ್ಠೆಯನ್ನ, ತಮ್ಮ ಛಾಪನ್ನ, ಮೊಹರನ್ನ, ಠಸೆಯನ್ನ ಮೂಡಿಸಿಕೊಂಡು ಒಳ್ಳೆ ಹೆಸರನ್ನು ಗಳಿಸಿದಂಥವರು. ಅವರು ಕೂಡ ಇವತ್ತು ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ತುಂಬಾ ಸಂತೋಷ. ಈಗಾಗಲೇ ನಮ್ಮ ಪ್ರೊಫೆಸರ್ ಬಗ್ಗೆ ಪರಿಚಯ ಮಾಡಿಕೊಟ್ರು. ಮಲ್ಲೇಪುರಮುಜಿ ವೆಂಕಟೇಶ್ ಅವ್ರ ಬಗ್ಗೆ ಒಂದು ವಿಷಯ ಬಿಟ್ಟರೆ, ಒಂದು ಮಾತು ಬಿಟ್ಬಿಟ್ರೆ ಅದೇನೆಂದ್ರೆ, ನಮ್ಮ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಇಡೀ ಕರ್ನಾಟಕದಲ್ಲಿ ಅದೇ ಮೊದಲನೇ ಒಂದು ವಿಶ್ವವಿದ್ಯಾಲಯ ಸಂಸ್ಕೃತಕ್ಕೆ. ಅದರ ಮೊಟ್ಟ ಮೊದಲನೆಯ ಕುಲಪತಿಗಳಾಗಿದ್ದರು, ವೈಸ್ ಚಾನ್ಸಲರ್ ಆಗಿದ್ದವರು ಮಲ್ಲೇಪುರ